ಒಂದು ಸುಸಿ 42 ರೂಪಾಯಿ ಸುಸಿಗೆ ಬಿತ್ತು. 2 ಲೈನ್ ಕಂಬಿಯನ್ನು ಕೂಡ ಎಳೆದಿದ್ದೀವಿ. ಸಪೋರ್ಟ್ಗೆ ಎಳೆದು ಕಟ್ಟಿರ್ತಕ್ಕಂಥದ್ದು. ಬೇರೆ ರೈತರು ಹೇಳದಷ್ಟು ಖರ್ಚೇನು ಬರೋದಿಲ್ಲ. 1 ಕೋಟಿ ಹತ್ತತ್ರ ಅಷ್ಟು ಖರ್ಚೆಲ್ಲ ಹೋಗಿ ಒಂದು 75 ಲಕ್ಷ ಲಾಭ ಬರ್ಬೋದು ಅಂತ ನಿರೀಕ್ಷೆಯನ್ನು ಮಾಡಿದೀವಿ. ಬುಕ್ ಮಾಡಿ ಅಡ್ವಾನ್ಸ್ ಕೊಟ್ರೆ ಅವ್ರ ಗಾಡಿನೇ ಮಹಾರಾಷ್ಟ್ರದಿಂದ ಇಲ್ಲಿ ಬಂದು ಡೆಲಿವರಿ ಕೊಟ್ಟು ಹೋಗ್ತದೆ. ಒಳ್ಳೆ ಕ್ವಾಲಿಟಿ ಸೊಸಿ ಸಿಗುತ್ತೆ. ನಾವು ಮಾರ್ಕೆಟ್ಗೆ ಹೋಗಂಗೆಲ್ಲ ತೋಟಕ್ಕೆ ಬಂದು ಅವರೇ ತಗೊಳ್ತಾರೆ. ಒಳ್ಳೆ ಆದಾಯ ಬರ್ತಕ್ಕಂಥ ಬೆಳೆ ಇದು. ಸಕ್ಸಸ್ ಆಗಿದೀವಿ ನಾವು ಇದರಲ್ಲಿ. ಪ್ಯೂರ್ಲಿ ಕಳೆಕಾಯಿ ತರ ಪೀನೆಟ್ ತರ ಇದ್ರೆ ಮಾತ್ರ ಕಾಯಿ ಆಗುತ್ತಿದ್ದು. ಬೆಳಿಬೇಕು ಅಂತ ಇಚ್ಛೆ ಪಡ್ತಕ್ಕಂಥವ್ರು ನಮ್ಮ ತೋಟಕ್ಕೆ ಬಂದು ನೋಡ್ಬೋದು. ನಾವೊಂದು ಡೈರಿಯನ್ನ ಮೇಂಟೈನ್ ಮಾಡಿದೀವಿ. ಆ ಡೈರಿಯನ್ನ ನೋಡಿದ್ರೆ ಅವರು ಕೂಡ ಬೆಳಿಬಹುದು. 100% ಬಹಳ ಈಸಿಯಾಗಿ ಬೆಳಿಬಹುದು. ಇಡ್ಲಲ್ಲಿ ರಜಾ ಇರೋ ಟೈಮಲ್ಲೇ ಈ ತೋಟ ಮಾಡ್ತಿರ್ತಕ್ಕಂಥ ನಾವೆಲ್ಲ. ನಾವು ಇನ್ನಷ್ಟಲ್ಲ, ಎಷ್ಟು ಎತ್ತರಕ್ಕೆ ಹೋದ್ರು ಕೂಡ ವ್ಯವಸಾಯ ಮಾತ್ರ ಬಿಡಲ್ಲ ನಾವು. ನಮಸ್ಕಾರ, ನಾನು ಸತೀಶ್ ಕಡತನ ಮೇಲೆ ವಕೀಲರಾಗಿ ಕೆಲಸ ಮಾಡ್ತಿದ್ವು. ಬಟ್ ನಮ್ಮ ತಂದೆ ನಮ್ಮ ತಾತ ಎಲ್ಲ ಕೂಡ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ಹುಡುಗನಾಗಿಂದ ಕೂಡ ನಮ್ಮ ವ್ಯವಸಾಯ ಅಂದ್ರೆ ಬಹಳ ಇಷ್ಟ. ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ನಾವು ಕೂಡ ದಾಳಿಂಬೆ ಬೆಳಿಬೇಕು ಅಂತೇಳಿ, ದಾಳಿಂಬೆಲಿ ಬಹಳ ಆದಾಯ ಇದೆ ಅಂತಕ್ಕಂಥದ್ದನ್ನ ರೈತರು ಮಾತಾಡ್ತಿದ್ ನೋಡಿ ನಾವು ಕೂಡ ದಾಳಿಂಬೆನ ಹಾಕಿದೀವಿ. ಸೀಮೆ ಹಸು ಸಾಕಿದಾಗೆ ಅಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ, ಆದಾಯ ಹೆಚ್ಚು ನಿರೀಕ್ಷೆ ಮಾಡಿದ್ರು ಕೂಡ ಖರ್ಚು ಕೂಡ ಜಾಸ್ತಿ. ನಾವು ಲಾಸ್ಟ್ ಇಯರ್ ಅಂದ್ರೆ ಕೊನೆ ವರ್ಷದ ಮಾರ್ಚಲ್ಲಿ ದಾಳಿಂಬೆ ಸಸಿಯನ್ನು ತರಿಸಿ ಜೈನ್ ಕಂಪ್ನಿಯಿಂದ, ಮಹಾರಾಷ್ಟ್ರದ ಮೂಲದ ಕಂಪ್ನಿಯಿಂದ ತರಿಸಿ ಹಾಕಿದ್ವು. ಒಂದು ಸೊಸಿ 42 ರೂಪಾಯಿ ಸೊಸಿಗೆ ಬಿತ್ತು. 42 ರೂಪಾಯಿ ಸೊಸಿಗೆ ಬಿದ್ದರೂ ಕೂಡ 2180 ಗಿಡ ತಂದಿದ್ವು. 2100 ಗಿಡ ಪ್ರಸ್ತುತ ಹಾಕಿದ್ದೀವಿ ನಾವು. ಇದೊಂದು 5 ಎಕರೆ ಬರುತ್ತೆ. ಒಂದು ಅರ್ಧ ಎಕರೆ ಅಷ್ಟು ಜಾಗ ವೇಸ್ಟ್ ಆಗಿದೆ. ಒಂದು 4.5 ಎಕರೆ ಅಷ್ಟು ಜಾಗದಲ್ಲಿ 2100 ಗಿಡವನ್ನು ನಾಟಿ ಮಾಡಿದ್ದೀವಿ. ಇದು ಮಾಡಿದಾಗ ಪ್ರಾರಂಭದಲ್ಲಿ ಒಂದಷ್ಟು ಚಾಲೆಂಜಸ್ ಕೂಡ ಬಂತು ನಮಗೆ. ನಾವು ಬೇರೆ ಬೆಳೆಗಳ ಹೋಲಿಕೆಯನ್ನು ಮಾಡಿದಾಗ ಅತಿ ಹೆಚ್ಚು ಡಿಸೀಸ್ ಭಾಳ ಬೇಗ ಅಟ್ರಾಕ್ಟ್ ಆಗುತ್ತಿದೆ. ಕಾರಣ ಅಂದರೆ ಈ ಸೊಸಿ, ಈ ಎಲೆಗಳು ಮತ್ತು ಗಿಡ ಭಾಳ ಸಿಹಿಯಾಗಿರ್ತದೆ. ಹಾಗಾಗಿ ಬಹಳ ಬೇಗ ಡಿಸೀಸ್ ಬಂದ್ಬಿಡುತ್ತೆ ಅದಕ್ಕೆ. ಅಂದರೆ ಈ ಸಣ್ಣ ಸಣ್ಣ ಕಪ್ಪು ಏನು ಹುಳುಗಳು, ಕಣ್ಣಿಗೆ ಕಾಣ್ದಾಗ ಹುಳುಗಳು ಏನಿರ್ತವೆ, ಆ ಹುಳುಗಳು ಅವೆಲ್ಲ ಕೂಡ ಬಂದು ಸೇರ್ಕೊಳ್ಳುತ್ತೆ. ಅದಕ್ಕೆ ಔಷಧಿ ಹೊಡಿತಕ್ಕಂಥದ್ದು ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಭಾಳ ಜಾಸ್ತಿ ಕಾಸ್ಟ್ಲಿ. ಅಂದರೆ 1 ಲೀಟ್ರ್ ಔಷಧಿ 4000-5000 ರೂಪಾಯಿ ಅಷ್ಟು ಇರ್ತದೆ. ಹಾಗಾಗಿ ಒಂದು ಔಷಧಿದು ಹೆಚ್ಚು ಖರ್ಚು ಬರ್ತದೆ. ಎರಡನೇದು ಬಂದರೆ ಈ ಸೆಕ್ಯೂರ್ಡ್ ಮಾಡಬೇಕಲ್ಲ. ಈ ಬೆಳೆಗೆ ದಾಳಿಂಬೆಗೆ ಹೆಚ್ಚು ಆದಾಯ ಇರೋದ್ರಿಂದ ಹೊರಗಡೆಯಿಂದ ಕಳ್ಳರು ಕಿತ್ಕೊಂಡು ಹೋಗ್ತಕ್ಕಂಥದ್ದು, ಇದನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ಕಾಂಪೌಂಡ್ ಒಂದು ಫೆನ್ಸಿಂಗ್ ಬೇಕಾಗ್ತದೆ. ಇಡೀ 5 ಎಕರೆ ಬೌಂಡ್ರಿಗೂ ಫೆನ್ಸಿಂಗ್ ಇದೆ. ಆ ಫೆನ್ಸಿಂಗ್ ಹಾಕಿದ್ರೆ ಬರೀ ಮುಳ್ತಂತೆ ಹಾಕಿದ್ರೆ ಸಾಲಲ್ಲ ಅಂತೇಳಿ ಇಡೀ ಜಾಲರದ ಕಾಂಪೌಂಡನ್ನು ಮಾಡಿದ್ದೀವಿ ನಾವು. ಅದು ಸ್ವಲ್ಪ ಹೆಚ್ಚು ಕಾಂಪೌಂಡ್ ಬಂತು. ಒಂದು 10 ಅಡಿಯಷ್ಟು ಮಾಡಿದ್ದೀವಿ. ಅದು ಹೆಚ್ಚು ಖರ್ಚು ಬಂತು. ಮತ್ತು ಮೂರನೇದು, ಪ್ರತಿ ಒಳಗಡೆ 5 ಎಕರೆಯಲ್ಲಿ ನೀವು ನೋಡ್ಬೋದು ಕಲ್ಲನ್ನು ಹಾಕಿದ್ದೀವಿ ನಾವು. ಅಂದರೆ ಈ ಕಲ್ಲನ್ನು ಹಾಕಿರೋದ್ರಿಂದ ರೈತರು ಕೆಲವರು ಇದೆ ಬಿದ್ರು ಕಡ್ಡಿಯನ್ನು ಕೂಡ ನಿಲ್ಲಿಸಿ ಬೆಳೀತಾರೆ. ಬಟ್ ಅದು 1 ವರ್ಷಕ್ಕೆ 2 ವರ್ಷಕ್ಕೆ ಹೊರಟೋಗ್ಬಿಡ್ತದೆ. ನಾವು ಬಟ್ ಲಾಂಗ್ ಟರ್ಮ್ ಬೇಕು ಅನ್ನೋ ದೃಷ್ಟಿಯಿಂದ ಕಲ್ಲು ಕೂಚವನ್ನು ತಂದು ನಿಲ್ಲಿಸಿ ಅದಕ್ಕೆ ಅಡ್ಡಲಾಗಿ ಕಂಬಿ ರಾಡನ್ನು ಹಾಕಿದ್ದೀವಿ. ಮತ್ತು ಕಂಬಿಯನ್ನು 2 ಲೈನ್ ಕಂಬಿಯನ್ನು ಕೂಡ ಎಳೆದಿದ್ದೀವಿ. ಇಲ್ಲ, ಹೌದು, ನಾವು ಹೊಸದಾಗಿ ಸೆಟ್ ಮಾಡಿರ್ತಕ್ಕಂಥದ್ದು. ಅದೇನಕ್ಕೆ ಅಂದರೆ ಕಾಯಿ ತೂಕಕ್ಕೆ ಗಿಡ ಕೆಳಗಡೆ ಬಗ್ಬಿಟ್ರೆ ಈ ಗಿಡ ಅಂದರೆ ಆ ತೂಕ ಒಂದು ಕಾಯಿ ಬಂದು 500 ಗ್ರಾಮಿಂದ ಅಂದರೆ ಅರ್ಧ ಕೆಜಿಯಿಂದ 3/4 ಕೆಜಿ ಬರುತ್ತೆ ಒಂದು ಕಾಯಿ. ಸೊ 2-3 ಕಾಯಿ ಇದ್ರೆ ಆ ತೂಕಕ್ಕೇನೆ ಗಿಡ ಮರ್ಚ್ಕೊಂಡ್ಬಿಡುತ್ತೆ ಮತ್ತು ಮುರಿದೋಗೋ ಸಾಧ್ಯತೆ ಹೆಚ್ಚಿರ್ತದೆ. ಆ ಕಾರಣಕ್ಕಾಗಿ ಈ ರೀತಿ ಸಪೋರ್ಟ್ಗೆ ಎಳೆದು ಕಟ್ಟಿರ್ತಕ್ಕಂಥದ್ದು. ಮತ್ತು ಈ ಗಿಡಕ್ಕೆ ಮಧ್ಯದಲ್ಲಿ ಇನ್ನೊಂದು ಬರುತ್ತೆ ಏನಂದರೆ, ಗಿಡ ಸುಮ್ಮನೆ ಬೆಳಿಲಿಕ್ಕೆ ಬಿಟ್ಟರೆ ಅದನ್ನೇನು ಉಪಯೋಗ ಇಲ್ಲ. ಸೊ ಆ ಸ್ಟಿಮ್ ದಪ್ಪ ಬರಬೇಕು ಮತ್ತು ಗಟ್ಟಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಬಾರಿ ನಾವು ಈ ಗಿಡ ಹಾಕಿದಾಗಿಂದ ಒಂದು 6 ಬಾರಿ ಕಟಿಂಗ್ ಹಾಕ್ಸಿದ್ದೀವಿ. ಆ ಕಟಿಂಗ್ ಹಾಕ್ಸಿ ಬೆಳೆದಂಗೆ ಕಟ್ ಮಾಡಿಸೋದ್ರಿಂದ ಈ ಸ್ಟಿಮ್ ದಪ್ಪ ಆಗುತ್ತೆ ಮತ್ತು ಆ ಸ್ಟಿಮ್ ಕೂಡ ದಪ್ಪ ಆಗುತ್ತೆ. ನೀವು ನೋಡ್ಬೋದು, ಒಂದೇ ಸ್ಟಿಮ್ ಬಿಟ್ಟಿದ್ದೀವಿ. ಗಿಡ ಉಣ್ದಾಗಿಂದ ಭೂಮಿಯಿಂದ ಒಂದೇ ಸ್ಟಿಮ್ ಬಿಟ್ಟಿರೋದ್ರಿಂದ 1.5 ಅಡಿ ಹೈಟ್ ತಗೊಂಡು ಆಮೇಲೆ ಈ 1 ಅಡಿ ಮಣ್ಣನ್ನು ಕೂಡ ಹಾಕಿದ್ದೀವಿ. ಅಂದರೆ ನೀರು ಇದಕ್ಕೆ ಭೂಮಿಯಲ್ಲಿ ಹೆಚ್ಚು ತೇವಾಂಶ ಇರಬಾರ್ದು ಇದನ್ನು ಬೆಳಿಲಿಕ್ಕೆ, ಈ ಬೆಳೆಯಂಥ ಭೂಮಿ. ಸೊ ಹಂಗಾಗಿ ಹೆಚ್ಚು ಕರ್ಲು ಭೂಮಿ, ಮಿಶ್ರಿತ ಭೂಮಿ ಆಗಿದ್ರೆ ಭಾಳ ಅನುಕೂಲ ಇದಕ್ಕೆ. ಮತ್ತು ಮಳೆ ನೀರು ಬಿದ್ದಂಥ ನೀರು ಒಂದು ಹನಿ ಕೂಡ ನಿಲ್ದಾಗೆ ಹೊರಗಡೆ ಹೊರಟೋಗ್ಬೇಕು. ಅಂದರೆ ಇಳಿಜಾರು ಪ್ರದೇಶದಲ್ಲಿ ಬೆಳಿಲಿಕ್ಕೆ ಭಾಳ ಸುಲಭ. ಅದಕ್ಕೆ ಬೆಡ್ಡಿಂಗ್ ಥರ ಮಾಡಿದ್ದೀವಿ ನಾವು. ಬೆಡ್ಡಿಂಗ್ ಮಾಡಿ ಅಂದರೆ ಮಳೆ ನೀರು ಆ ಬೆಡ್ಡಿಂಗ್ ಮೇಲೆ ನೀರು ಬಿದ್ದರೆ, ಬುಡದಲ್ಲಿ ಬಿದ್ದರೆ ಇಮಿಡಿಯೇಟಾಗಿ ಇದು ಹರ್ಕೊಂಬರುತ್ತೆ ಖಾಲಿ ಫೀಲ್ಡ್ಗೆ ಬಂದು ನೀರು ಕೂಡ ಇಮಿಡಿಯೇಟಾಗಿ ಸ್ಲೋಪ್ ಹೊರಟೋಗುತ್ತೆ. ಮತ್ತು ಈ ಗಿಡ ಹಾಕಿದಾಗ ಅಂತರ ನಾವು ಬಂದು 8 ಅಡಿ ಒಂದು ಗಿಡದಿಂದ ಗಿಡಕ್ಕೆ, ಅಂದರೆ ಈಸ್ಟ್ ವೆಸ್ಟ್ 8 ಅಡಿ ಮಾಡಿದ್ದೀವಿ. ಮತ್ತು ನಾವು ನಾರ್ತ್ ಸೌತ್ 14 ಅಡಿ ಮಾಡಿದ್ದೀವಿ. ಅಂದರೆ ನಮಗೆ 8 ಅಡಿ ಅಳತೆ ಇದೆ. ಈಸ್ಟು ಮತ್ತು ವೆಸ್ಟು. ನಾರ್ತ್ ಮತ್ತು ಸೌತ್, ಉತ್ತರ ಮತ್ತು ದಕ್ಷಿಣಕ್ಕೆ 14 ಅಡಿ ಮಾಡಿದ್ದೀವಿ. ಏನಕ್ಕೆ ಅಂದರೆ
ಟ್ರ್ಯಾಕ್ಟ್ರ್ ಓಡಾಡಲಿಕ್ಕೆ ಬೂಮರ್ ಇವಾಗೆಲ್ಲ ಲೇಬರ್ ಸಿಗದೇ ಇರೋದ್ರಿಂದ ನಾವು ಟ್ರ್ಯಾಕ್ಟ್ರಿಗೆ ಔಷಧಿ ಹೊಡಿತಕ್ಕಂಥದ್ದು ಕೂಡ ಫಿಕ್ಸ್ ಮಾಡಿದ್ದೀವಿ. ಅಂದರೆ ಅತಿ ಹೆಚ್ಚು ಔಷಧಿ ಬೇಕಾಗೋದ್ರಿಂದ ಇದಕ್ಕೆ ನಾವು ಒಂದೂವರೆ ಅವರಲ್ಲಿ ಔಷಧಿಯನ್ನು ಸಿಂಪಡಣೆ ಮಾಡ್ಬೋದು. ಟ್ರ್ಯಾಕ್ಟ್ರಲ್ಲಿ ಬೂಮರಲ್ಲಿ ಹಾಕೊಂಡ್ರೆ ಅದೊಂದು 2 ಸೈಡು ಒಂದು 30-30 ಅಡಿ ಹೋಗುತ್ತೆ ಔಷಧಿ. ಸೊ ಭಾಳ ಜೋರಾಗಿ ಸಿಂಪಡಣೆ ಹೋಗೋದ್ರಿಂದ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಖರ್ಚು ಕೂಡ ಬೇರೆ ರೈತರು ಹೇಳೋದಷ್ಟು ಖರ್ಚೇನು ಬರೋದಿಲ್ಲ. ಮನೆಯಲ್ಲಿ ಕೆಲಸಗಾರರಿದ್ದರೆ ಈಗ ಬೆಳಿಲಿಕ್ಕೆ ಈಸಿ. ಎಲ್ಲವೂ ಖರ್ಚು ಕೂಲಿ ಆಳುಗಳನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಹೋದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಒಂದು ಎಕರೆಗೆ ಮೊದಲೇ ಬೆಳೆ ಬೆಳಿಲಿಕ್ಕೆ ಬಹುಶಃ 4-5 ಲಕ್ಷ ಅಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ ಮೊದಲನೇ ಬೆಳೆಗೆ. ಎರಡನೇ ಬೆಳೆಗೆ ಮತ್ತು ಮೂರನೇ ಬೆಳೆಗೆ ಅವ 1 ಲಕ್ಷ ಅಷ್ಟು ಖರ್ಚು ಬರುತ್ತೆ ಅಷ್ಟೇ. ಅದು ಏನಂದರೆ ಗಿಡ ನೀವು ಪರ್ಚೇಸ್ ಮಾಡೋಂಗಿಲ್ಲ, ಈ ಬೆಡ್ಡಿಂಗ್ ಹಾಕೋಂಗಿಲ್ಲ, ಕಾಂಪೌಂಡ್ ನಿರ್ಮಾಣ ಮಾಡೋ ಖರ್ಚು ಬರೋಲ್ಲ, ಮಿಡ್ಲಲ್ಲಿ ಹಾಕಿರ್ತಕ್ಕಂಥ ಕಲ್ಲು ಮತ್ತು ಕಂಬಿ ಎಳಿತಕ್ಕಂಥದ್ದು ಇದು ಯಾವುದು ಖರ್ಚು ಬರೋದಿಲ್ಲ. ಬರೀ ಗೊಬ್ಬರ ಹಾಕ್ತಕ್ಕಂಥದ್ದು, ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತಕ್ಕಂಥದ್ದು ಮತ್ತು ಔಷಧಿ ಹೊಡಿತಕ್ಕಂಥದ್ದು ಅವೆರಡು ಮಾತ್ರ ಖರ್ಚು ಬರೋದ್ರಿಂದ 1 ಲಕ್ಷ ಅಷ್ಟು ಖರ್ಚು ಬರುತ್ತೆ 2 ಮತ್ತು 3ನೇ ಬೆಳೆ ಮೇಲೆ ಯಾವುದೇ ಬೆಳೀತಕ್ಕಂಥದ್ದು. ಅವಾಗ ಖರ್ಚು ಕಡಿಮೆ ಆಗ್ತದೆ, ಈಡ್ ಜಾಸ್ತಿ ಆಗುತ್ತೆ. ಅವಾಗ 2ನೇ ಬೆಳೆಯಿಂದ ಆಚೆಗೆ ಈಡ್ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಬ್ರದರೆಲ್ಲ ಹೇಳ್ತಕ್ಕಂಥದ್ದು ಒಂದು 30 kg ಅಷ್ಟು ಬಿಡ್ಬೋದು ಒಂದು ಗಿಡದಲ್ಲಿ, 25-30 kg ಅಂತ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ದಾರೆ ಅಂತ. ನಮ್ಮದೆಲ್ಲ ಹೇಳ್ತಕ್ಕಂಥದ್ದು ಡಾಕ್ಟ್ರು ಮತ್ತು ಬೇರೆ ರೈತರು ಬಂದು ನೋಡಿರ್ತಕ್ಕಂಥದ್ದು ಪ್ರಕಾರ 10 ತಿಂಗಳಲ್ಲಿ ಭಾಳ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಆಗಿದೆ, ಚೆನ್ನಾಗಿ ಬೆಳೆದಿದ್ದೀರಾ ಅಂತೇಳಿ ಹೇಳಿದ್ದಾರೆ. ಹಾಂ, ಡಾಕ್ಟ್ರು ಕೂಡ ಭಾಳ ಫಲವತ್ತಾಗಿದೆ ಮತ್ತು ಭೂಮಿ ಕೂಡ ಫಲವತ್ತಾಗಿರೋದ್ರಿಂದ ನಾವು ಹೆಚ್ಚು ದನಿನ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದ್ದೀವಿ. ಆ ಕಾರಣಕ್ಕಾಗಿ ಸ್ವಲ್ಪ ಚೆನ್ನಾಗಿದೆ ಗಿಡ. ಯಾವಾಗಲೂ ಕೂಡ ರೈತರು ನಾವು ಕೂಡ ಹೇಳ್ತಕ್ಕಂಥದ್ದು ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದ್ರೆ ಭೂಮಿ ಫಲವತ್ತಾಗಿರ್ತದೆ ಮತ್ತು ನಾವು ಆಗ್ತಕ್ಕಂಥ ಬೆಳೆ ಕೂಡ ಲಾಂಗ್ ಟರ್ಮ್ ಬೆಳೆಗಳು ಬರ್ತವೆ. ಇದು ಮೊದಲನೇ ಬೆಳೆ 2ನೇ ಬೆಳೆ ಬಂದ್ಬಿಟ್ಟು ಹೋದ್ರೆ ಗಿಡ ಹೋದ್ರೆ ಲಾಸ್ ಆಗುತ್ತೆ. ಇಷ್ಟೊಂದು ಖರ್ಚು ಮಾಡಿ 2 ವರ್ಷ ಕೊಟ್ಟೋಗ್ಬಿಟ್ರೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಯೂಸ್ ಮಾಡ್ತಾ ಬರ್ತಾ ಇದ್ರೆ ಸೊ ಒಂದು 5-6 ವರ್ಷ 7-8 ವರ್ಷ ಅಷ್ಟು ಲಾಂಗ್ ಟರ್ಮಾಗಿ ಬೆಳೆ ಇರ್ತದೆ. ಆವಾಗ ಲಾಭ ಹೆಚ್ಚು ನಿರೀಕ್ಷೆ ಮಾಡ್ಬೋದು. ಈ ಸರಿ ನಾವು 2100 ಗಿಡಕ್ಕೆ ಒಂದು 25 kg ಇಂದ 30 kg ಅಂತ ನಿರೀಕ್ಷೆ ಮಾಡಿ ಒಂದು 60 ಟನ್ ಬರ್ಬೋದು ಅಂತೇಳಿ ನಿರೀಕ್ಷೆಯನ್ನು ಮಾಡಿದ್ದೀವಿ. ಇಲ್ಲ, ಓವರ್ ಆಲ್ 4.5 ಎಕರೆಗೂ ಸೇರಿ 60 ಟನ್ ಅಂತ. 60 ಟನ್ ಅಂತ ಲಾಸ್ಟ್ ಟರ್ಮ್ಗೆ ಇದ್ದಂಗೆ ರೇಟ್ ಸಿಕ್ಕಿದ್ರೆ ನಾವೊಂದು 1 ಕೋಟಿ ಹತ್ರ ಅಷ್ಟು ಒಟ್ಟು ಇದನ್ನು ಖರ್ಚೆಲ್ಲ ಹೋಗಿ ಒಂದು 75 ಲಕ್ಷ ಲಾಭ ಬರ್ಬೋದು ಅಂತ ನಿರೀಕ್ಷೆಯನ್ನು ಮಾಡಿದ್ದೀವಿ 4.5 ಎಕರೆಯಿಂದ. ಇದಕ್ಕಿಂತ ಮುಂಚಿತವಾಗಿ ನಾವು ಅಂದರೆ ಇದು ಒಂದೊಂದು ಎಕರೆ ಅರ್ಧ ಎಕರೆ ಅಷ್ಟು ತುಂಡು ಭೂಮಿಗಳಿದು ಮತ್ತು ಬರೀ ಬದಿಗಳು ಇರ್ತಾ ಇತ್ತು. ನಾವು ಟೊಮೊಟೊ, ಹೂಕೋಸು, ಕಾಲಿಫ್ಲವರು, ಮೆಣಸಿನ ಗಿಡ, ಹೀರೆಕಾಯಿ, ಸೋರೆಕಾಯಿ ಈ ಥರದ ಸಣ್ಣ ಸಣ್ಣ ತೋಟಗಾರಿಕೆ ಬೆಳೆಗಳನ್ನ ಮಾಡ್ತಾ ಇದ್ವಿ ನಾವು. ನಮ್ಮ ತಂದೆ ಕೂಡ ಭಾಳ ಸಣ್ಣ ರೈತರಾಗಿದ್ದರಿಂದ ಹೆಚ್ಚು ಇನ್ವೆಸ್ಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತಿತ್ತು. ಆ ಕಾರಣಕ್ಕಾಗಿ ಸಣ್ಣ ಸಣ್ಣ ಬೆಳೆಗಳನ್ನು ಬಟ್ ಅದರಿಂದ ಹೆಚ್ಚು ಆದಾಯ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು ಬೆಳೆಗೆ ರೇಟ್ ಸಿಗ್ತಾಯಿತ್ತು, ಮತ್ತೊಂದು ಬೆಳೆಗೆ ಸಿಗ್ತಿರ್ಲಿಲ್ಲ. ಬಟ್ ಆದರೂ ಕೂಡ ನಮ್ಮ ತಂದೆ ಸಸ್ಟೈನಬಲ್ ರೈತರಾಗಿದ್ದರು. ಕಾರಣ ಏನಂದರೆ ತೋಟದಲ್ಲಿ ಆದಾಯ ಬರಲಿಲ್ಲ ಅಂದರೂ ಕೂಡ ಹಸುಗಳು ಸಾಕಾಣಿಕೆ ಮಾಡೋದ್ರಿಂದ ಆದಾಯವನ್ನು ಗಳಿಸಿ ನಾವು ನಮ್ಮ ತಂದೆ ತಾಯಿಗೆ 5 ಜನ ಮಕ್ಕಳು, 5 ಜನರನ್ನು ಓದಿಸಿ ಎಲ್ಲರನ್ನೂ ವಿದ್ಯಾವಂತರು ಮಾಡಿದ್ರು. ಎಲ್ಲರೂ ಒಂದೊಂದು ರೀತಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನನ್ನ ಲಾಯರ್ ಮಾಡಿಸಿದ್ರು. ಲಾಯರ್ ಮಾಡಿಸಿ ನಾವೆಲ್ಲ ಇಷ್ಟೆಲ್ಲ ಓದಿಸಿದ್ರು ಕೂಡ ನಾವು ಯಾವತ್ತೂ ಕೂಡ ನಮ್ಮ ತಂದೆ 1 ಗುಂಟೆ ಜಾಗವನ್ನು ಕೂಡ ಮಾರಾಟ ಮಾಡಲಿಲ್ಲ. ನಮ್ಮ ತಂದೆ ಇನ್ನೂ ಜಾಗವನ್ನು ಪರ್ಚೇಸ್ ಮಾಡೋರೆ, ಇನ್ನೂ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಿ ವ್ಯವಸಾಯವನ್ನು ಮಾಡ್ತಿರ್ತಕ್ಕಂಥವ್ರು. ನಾವು ಸುಮಾರು 50 ವರ್ಷಗಳಿಂದ ಕೂಡ ನಮ್ಮ ತಂದೆ ಮತ್ತು ನಮ್ಮ ತಾತನ ಕಾಲದಿಂದ ಕೂಡ ನಾವು ವ್ಯವಸಾಯ ಕುಟುಂಬದಿಂದನೇ ಬಂದಿರತಕ್ಕಂಥವ್ರು. ಇಲ್ಲ, ನೀವು ನಮ್ಮ ಊರಿನಲ್ಲಿ ನೋಡಿದ್ರೆ ನೀವು ಸುಮಾರು 75% ಅಷ್ಟು ರೈತರು ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಅದು ಬೇರೆ ಬೇರೆ ಕಾರಣಕ್ಕೆ, ಮಕ್ಕಳನ್ನ ಓದಿಸ್ಲಿಕ್ಕೆ, ಮಕ್ಳಿಗೆ ಮದುವೆ ಮಾಡಲಿಕ್ಕೆ, ಮನೆಯನ್ನು ಕಟ್ಕೊಳ್ಳಿಕ್ಕೆ. ಮತ್ತು ಕೃಷಿಯಲ್ಲಿ ಎಲ್ಲರೂ ಕೂಡ ಸಕ್ಸಸ್ ಆಗಿಲ್ಲ. ಸಾಲಕ್ಕೆ ಸಿಕ್ಕಿ ಬ್ಯಾಂಕ್ ಸಾಲಕ್ಕೆ ಮತ್ತು ಕೈ ಸಾಲ ಮಾಡ್ಕೊಂಡು ಭಾಳ ಕಷ್ಟಪಟ್ಟರು ಕೂಡ 2-3 ಬೆಳೆ ಲಾಸ್ ಆಗಿಬಿಟ್ರೆ, ರೇಟ್ ಸಿಗಲಿಲ್ಲ ಅಂದರೆ ರೈತ ಭಾಳ ಸಂಕಷ್ಟಕ್ಕೆ ಸಿಗ್ತಕ್ಕಂಥದ್ದು ಹೆಚ್ಚಿದೆ. ಆ ಕಾರಣಕ್ಕಾಗಿ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ ರೈತರ ಕುಟುಂಬಗಳ ಬಗ್ಗೆ, ರೈತರ ಬಗ್ಗೆ. ಅಂದರೆ ರೈತನಿಗೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮತ್ತು ಏನೋ ನಾನು ಫ್ರೀಯಾಗಿ ಕೊಡ್ತೀನಿ ಅನ್ನೋದಕ್ಕಿಂತ ರೈತನ ಬೆಳೀತಕ್ಕಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗೋ ರೀತಿಯಲ್ಲಿ ಮಾರುಕಟ್ಟೆ ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ನೀವು ಸರ್ಕಾರಗಳಿಗೆಲ್ಲ ಗೊತ್ತಿದೆ ನೋಡಿ, APMC ಕಾಯ್ದೆಯಲ್ಲಿ 2% ಕಮಿಷನ್ ತಗೊಳ್ಬೇಕು ಅಂತಕ್ಕಂಥ ಇದ್ರೂ ಕೂಡ 10% ಕಮಿಷನ್ ರಾಜರೋಷವಾಗಿ ತಗೊಳ್ತವ್ರೆ ಮಾರುಕಟ್ಟೆಗಳಲ್ಲಿ, ದಳ್ಳಾಳಿಗಳು ಮತ್ತು APMCಗಳಲ್ಲಿ. ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಸೊ ಈ ಥರದ ಸಣ್ಣ ಕ್ರಮಗಳನ್ನ ವಹಿಸಬೇಕು. ಆಮೇಲೆ ಹೊರಗಡೆ ರೈತ ಬೆಳೆದಂಥದ್ದನ್ನ ಸಂಗ್ರಹ ಮಾಡಲಿಕ್ಕೆ ಬೆಲೆ ಇಲ್ಲದಾಗ ಅವನು ಅಂದರೆ ಈ ಕೋಲ್ಡ್ ಸ್ಟೋರೇಜ್ಗಳನ್ನು ಪ್ರತಿ ತಾಲೂಕಿಗೆ, ಪ್ರತಿ ಜಿಲ್ಲೆಗೆ ಒಂದು ಮಾಡಿಕೊಟ್ರೆ ಭಾಳ ಅನುಕೂಲ ಸರ್ಕಾರಗಳು.
ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳ ಖುಷಿ ಪಡ್ತಕ್ಕಂಥ ವಿಚಾರ ಏನಂದರೆ ಮೊನ್ನೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಂದು ಜಿಲ್ಲೆಗೊಂದು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂತೇಳಿ ಮಾಡಿದ್ರು. ಮತ್ತು ರೈತನಿಗೆ ಸರ್ಕಾರ ಕೊಡ್ತಕ್ಕಂಥ ಆದಾಯವನ್ನು ರೈತನ ನೇರವಾಗಿ ಅವನ ಅಕೌಂಟ್ಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಜನ್ಧನ್ ಅಕೌಂಟನ್ನು ಮಾಡಿದ್ರು. ಅವ್ರು ಕೊಡ್ತಕ್ಕಂಥ ಸರ್ಕಾರದ ಯೋಜನೆಯ ದುಡ್ಡನ್ನು ಕೂಡ ಅವನೇ ಫಲಾನುಭವಿ ಆಗಬೇಕು, ಅವ್ನಿಗೆ ಯಾವುದೇ ₹1 ಸೋರಿಕೆ ಆಗಬಾರ್ದು ಅಂತೇಳಿ ಅವನ ಅಕೌಂಟ್ಗೆ ಕಿಸಾನ್ ಸನ್ಮಾನ್ ಯೋಜನೆಯ ದುಡ್ಡನ್ನು ಕೂಡ ಬರ್ತಕ್ಕಂಥದ್ದು ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದು ಭಾರತ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಬದಲಾವಣೆ ಆಗ್ತಾ ಇದೆ. ರೈತರು ಕೂಡ ರೈತರ ಸ್ಥಿತಿ ಕೂಡ ಅಂದರೆ ಆರ್ಥಿಕ ಸ್ಥಿತಿಗಳು ಕೂಡ ಬದಲಾಗ್ತಾ ಇದೆ. ಇವಾಗ ಸ್ವಲ್ಪ ನೆಮ್ಮದಿಯಿಂದ ಬದುಕ್ಬೋದು ಅನ್ನೋ ವಾತಾವರಣ ರೈತರಲ್ಲಿ ನಿರ್ಮಾಣ ಆಗಿದೆ. ನಾವೆಲ್ಲ ವಿದ್ಯಾವಂತರಾದ್ಮೇಲೆ ನಮ್ಗನ್ಸಿದ್ದು ಒಂದಷ್ಟು ಕಮರ್ಷಿಯಲ್ ಕ್ರಾಪ್ನ ಬೆಳಿಬೇಕು ಅಂತ. ಬೇರೆಯವರೆಲ್ಲ ನೋಡಿದಾಗ ಈ ಕಂಪ್ನಿಗಳು ವೈಸ್ ಮಾಡ್ಕೊಂಡು ಅಂದರೆ 30 ಎಕರೆ 40 ಎಕರೆ ಲೀಸಿಗೆ ತಗೊಂಡು ಬೇರೆಯವರು ರೈತರ ಜಮೀನುಗಳನ್ನ ಲೀಸಿಗೆ ತಗೊಂಡು ವರ್ಷಕ್ಕೆ ಇಷ್ಟು ಅಂತ ಕೊಟ್ಟು ಅವ್ರು ಬೆಳೆದು ಭಾಳ ಆದಾಯ ಇದೆ ಅಂತಕ್ಕಂಥದ್ದು ನೋಡಿಸ್ತಾ ಇದ್ರು. ನಮ್ಗನ್ನಿಸ್ತು ಅವ್ರು ಏನು ಎಕ್ಸ್ಪೀರಿಯನ್ಸ್ ಇಲ್ಲದೇ ರೈತರ ಕುಟುಂಬದವರಲ್ಲದೆ ಎಲ್ಲೋ ಬೆಂಗಳೂರಲ್ಲಿ ಇದ್ಕೊಂಡು ಬಂದು ಇಲ್ಲಿ ನಮ್ಮ ಜಮೀನುಗಳನ್ನ ತಗೊಂಡು ಲೀಸಿಗೆ ತಗೊಂಡು ಇಷ್ಟೆಲ್ಲ ಆದಾಯ ಮಾಡ್ತಾರಲ್ಲ, ನಾವು ಯಾಕೆ ಬೆಳಿಬಾರ್ದು, ನಾವು ಯಾಕೆ ಪ್ರಯತ್ನ ಪಡಬಾರ್ದು? ನಾವು ಪ್ರಯತ್ನ ಪಡೋದ್ರಿಂದ ನಮ್ಮ ಅಕ್ಕಪಕ್ಕದ ರೈತರು ಕೂಡ ಇದರಿಂದ ಆದಾಯ ಇದೆ ಅಂತ ನಾವು ಹೇಳಿದ್ರೆ, ನಾವು ಅಂದರೆ ಕಣ್ಣಲ್ಲಿ ನೋಡಿರ್ತಾರೆ, ಅವರು ಕೂಡ ಹೆಚ್ಚು ತೊಡಗಿಸ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ಒಂದು ಪ್ರಾಯೋಗಿಕವಾಗಿ ನಾವು ಇದನ್ನೇ ಮಾಡಬೇಕು ಅಂತೇಳಿ ಮಾಡೋದು. ನಮಗೆ ಸಕ್ಸಸ್ ಆಗಿದ್ದೀವಿ, ನಾವು ಇದರಲ್ಲಿ ಸಕ್ಸಸ್ ಆಗಿದ್ದೀವಿ. ಬಂದಂಥ ಎಲ್ಲ ಡಾಕ್ಟ್ರುಗಳು ಮತ್ತು ರೈತರು ಬೆಳೆದಿರೋರು ಕೂಡ ಬಂದು ಖುಷಿಯನ್ನು ಪಟ್ಟರು. ತುಂಬ ಚೆನ್ನಾಗಿ ಬೆಳೆದಿದ್ದೀರಿ, 10 ತಿಂಗಳಲ್ಲಿ ಇಷ್ಟು ದೊಡ್ಡ ಗಿಡ ಡೆವಲಪ್ಮೆಂಟ್ ಮಾಡಿರೋದು ನೋಡಿದ್ರೆ ತುಂಬ ಚೆನ್ನಾಗಿ ಈಲ್ಡ್ ಬರುತ್ತೆ ನಿಮಗೆ. ಈ ಆಮೇಲೆ ಈ ಭೂಮಿಯಲ್ಲಿ ಇನ್ನೊಂದು ಏನಂದರೆ ಇದು ವಿಶೇಷ, ದಾಳಿಂಬೆಯಲ್ಲಿ ಲಾಸ್ ಆಗಿರೋರು ಕೂಡ ಇದ್ದಾರೆ. ಏಕೆಂದರೆ ವಿಲ್ಟ್ ಬಂದುಬಿಡುತ್ತೆ ಭೂಮಿಯಲ್ಲಿ. ಅಂದರೆ ಗಿಡ ಇಷ್ಟು ಬೆಳೆದಿದೆ ಅಂತಂದರೆ ಇದಕ್ಕಿದಂಗೆ ಗಿಡ ಒಣಗೋಗ್ಬಿಡುತ್ತೆ. ಇದು ಅಂದರೆ ಭೂಮಿಯಲ್ಲಿ ವಿಲ್ಟು ಇದಕ್ಕಾಗದೇ ಇರ್ತಕ್ಕಂಥ ವಸ್ತುಗಳಿದ್ದರೆ ಮತ್ತು ಲಾಗೋಡು ಭೂಮಿಗೆ ಹಾಕಿ ಕೆಲವು ಮಿನರಲ್ಸು ಸತ್ತೋಗ್ಬಿಟ್ರೆ ಭೂಮಿಯಲ್ಲಿ, ಅಂದರೆ ಜೀವಕಾಂಶಗಳು ಸತ್ತೋಗ್ಬಿಟ್ರೆ ಈ ಗಿಡ ಇದಕ್ಕಿದಂಗೆ ಸತ್ತೋಗ್ಬಿಡುತ್ತೆ. ಹೌದೌದು. ಹಂಗಾಗಿ ಹೆಚ್ಚು ಇದಕ್ಕೆ ಲಾಗೋಡ ಫರ್ಟಿಲೈಸರನ್ನು ಉಪಯೋಗಿಸಬಾರ್ದು. ದನಿನ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗಿಸಿ ಬೆಳೆಯೋದ್ರಿಂದ ಲಾಂಗ್ ಟರ್ಮ್ ಬೆಳೆ ಬರೋದು ಉಪಯೋಗ ಆಗುತ್ತೆ ನಮಗೆ. ಮತ್ತು ಹೆಚ್ಚು ಈಲ್ಡ್ ಬರುತ್ತೆ ಮತ್ತು ಕ್ವಾಲಿಟಿ ಫ್ರೂಟ್ಸ್ ಬರುತ್ತೆ, ಹಣ್ಣು ಬರುತ್ತೆ ನಮಗೆ. ಅಂದರೆ ಅರ್ಧ ಕೆಜಿಗಿಂತ ಜಾಸ್ತಿ ಬಂದರೆ ಲಾಸ್ಟ್ ಟೈಮು ನೋಡಿ ಕೆಲವರು ₹140 ಕೂಡ ಕೆಜಿ ಕೊಟ್ಟರು ತೋಟದಲ್ಲಿ. ಅಂದರೆ ಕೆಲವರು ಭಾಳ ಕ್ವಾಲಿಟಿ ಬೆಳೆದಂಥವ್ರು ಅರ್ಧ ಕೆಜಿಯಿಂದ 3/4 ಕೆಜಿ ಬೆಳೆದಿರ್ತಕ್ಕಂಥವ್ರು ₹192, ₹200ವರೆಗೂ ಕೂಡ ತೋಟದಲ್ಲಿ ಕೆಜಿಯನ್ನು ಮಾರಾಟ ಮಾಡಿದ್ರು. ಕ್ವಾಲಿಟಿ ಬಂದರೆ ಭಾಳ ಎಕ್ಸ್ಪೋರ್ಟ್ ಹೋಗುತ್ತಿದ್ದು. ಇಲ್ಲಿ ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪೋರ್ಟ್ ಹೋಗೋದ್ರಿಂದನೇ ಇದಕ್ಕೆ ಜಾಸ್ತಿ ರೇಟ್ ಇರ್ತಕ್ಕಂಥದ್ದು. ಅಂದರೆ ನಾವು ಎಕ್ಸ್ಪೋರ್ಟ್ ಹೋಗ್ತಕ್ಕಂಥ ಕ್ವಾಲಿಟಿ ದಾಳಿಂಬೆನ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಇದು ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ಇದು ಭಾಳ ಸೂಕ್ಷ್ಮ ಗಮನಿಸ್ಬೇಕು ರೈತರು. ನಾವು ಈ ಹಿಂದೆ ಈ ಭೂಮಿಗೆಲ್ಲ ಪೂರ್ತಿ ಅಂದರೆ ನೀಮನ್ನು ಹಾಕಿದ್ವು. ನೀಮ್ ಅಂತಂದರೆ ನಾವು ಎಬ್ಬೇವನ್ನು ಹಾಕಿದ್ವು. ನಾವು ಎಬ್ಬೇವು ರೈತರು ಹಾಕಿದಾಗೆಲ್ಲ ಅಕ್ಕಪಕ್ಕದ ರೈತರೆಲ್ಲ ಭಾಳ ನಗ್ತಾ ಇದ್ರು, ಇವ್ರು ಏನು ಒಳ್ಳೆ ಭೂಮಿಯಲ್ಲಿ ಬಂದು ಎಬ್ಬೇವು ಹಾಕ್ತವ್ರೆ ಅಂತೇಳಿ. ಬಟ್ ನಮ್ಮ ತಂದೆ ತಾಯಿನ ಒಪ್ಪಿಸಿ ನಾವು ಎಬ್ಬೇವನ್ನು ಫಸ್ಟ್ ಹಾಕಿದ್ವು. ನಾವು 4 ವರ್ಷಕ್ಕೆ ಒಂದು ಮರ ಒಂದು 1 ಟನ್ ಇನ್ನೂ 1200 kg ಬರಲಿಕ್ಕೆ ಅಷ್ಟು ದಪ್ಪ ಆಯಿತು. ನಾವು ತೋಟದಲ್ಲಿನೇ 1 ಟನ್ ₹7,200 ಕೊಟ್ವು. ಅಂದರೆ ಫ್ಲೇವುಡ್ ಫ್ಯಾಕ್ಟ್ರಿ ಇದೆ ಒಂದು ಬಾಸ್ಟಳ್ಳಿಯಲ್ಲಿ, ನಮಗೆ ಒಂದು 6 ಕಿಲೋಮೀಟ್ರ್ ದೂರದಲ್ಲಿ. ಆ ಫ್ಯಾಕ್ಟ್ರಿಯವ್ರಿಗೆ ಕೊಟ್ವು ನಾವು ₹7,200 ಅಂತೇಳಿ. ಅದರಲ್ಲಿ ನಮಗೊಂದು 4 ವರ್ಷದಲ್ಲೇ ಇದೇ 5 ಎಕರೆ ಜಾಗದಲ್ಲಿ 48 ಲಕ್ಷ ಕಾಸಾಗಿತ್ತು ನಮಗೆ. ಬಟ್ ಆ ಕಾಸಾಗೋದ್ರ ಜೊತೆಗೆ ಭೂಮಿಯ ಫಲವತ್ತತೆ ಹೆಚ್ಚಾಯ್ತು ನಮಗೆ. ಅಂದರೆ ಆ ಬೇವಿನ ಬೀಜ, ಬೇವಿನ ಎಲೆ ಮತ್ತು ಬೇವು ಬೆಳೆದಂಥ ಮರಗಳ ಬೇರುಗಳು ಎಲ್ಲ ಭೂಮಿ ಒಳಗಡೆ ಹೋಗಿತ್ತಲ್ಲ, ಅದು ಇಡೀ ಭೂಮಿಯ ಫಲವತ್ತತೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಹೆಚ್ಚು ಮಾಡ್ತು. ಆ ಕಾರಣಕ್ಕಾಗೇ ಈ ಬೆಳೆ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ನಮ್ದು ಎಲ್ಲೂ ಒಂದು ಗಿಡ, ನೀವು 2100 ಗಿಡದಲ್ಲಿ ಒಂದು ಗಿಡ ಕೂಡ ಎಲ್ಲೂ ಕೂಡ ವಿಲ್ಟ್ ಬಂದು ಗಿಡ ಹೋಗಿಲ್ಲ. ನೀವು ಇಡೀ ತೋಟ ನೋಡಿಬೇಕಾದ್ರೆ ನೀವು ಎಲ್ಲೂ ಕೂಡ ವಿಲ್ಟ್ ಬಂದು ಒಂದು ಗಿಡ ಸತ್ತಿಲ್ಲ. ಸೊ ಆ ಕಾರಣಕ್ಕಾಗಿ ರೈತರಿಗೆ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಕ್ಕಂಥದ್ದು, ದಯವಿಟ್ಟು ಕೊಟ್ಟಿಗೆ ಗೊಬ್ಬರವನ್ನು ಬಳಸಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಿ, ಭೂಮಿ ತಾಯಿ ನಿಮ್ಮನ್ನು ಕೂಡ ಕಾಪಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನೀರು ಹೆಚ್ಚು ನಿರೀಕ್ಷೆಯನ್ನು ಈ ಗಿಡ ಮಾಡಲ್ಲ. ಇದು ಹೆಚ್ಚು ಬೆಳೀತಕ್ಕಂಥದ್ದು ಡ್ರೈ ಭೂಮಿಯಲ್ಲಿ, ಕರುಳು ಮಿಶ್ರಿತ ಇಳಿಜಾರು ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆ ಇದು. ಇದು ಒಂದು ಅಂದರೆ ವಾರಕ್ಕೆ ಸಾಮಾನ್ಯವಾಗಿ ವಾರಕ್ಕೊಂದ್ಸರಿ ಅಂದರೆ 7 ದಿವಸಕ್ಕೆ 8 ದಿವಸಕ್ಕೆ ಒಂದ್ಸರಿ ಕೊಟ್ಟರೆ ಸಾಕು. ಡ್ರಿಪ್ಪಲ್ಲಿ ಅಂದರೆ ಸಣ್ಣ ಮಟ್ಟದಲ್ಲಿ ನೀರನ್ನು ಕೊಡಬೇಕು, ಕಟ್ತಕ್ಕಂಥ ಹಾಯಿಸ್ತಕ್ಕಂಥದ್ದು ಮಾಡಬಾರ್ದು. ಇವಾಗ ನಾವು ನೀರು ನಿಲ್ಲಿಸಿ 1 ವಾರ ಆಗ್ಬಿಟ್ಟಿದೆ, ಅಂದರೆ 0% ನೀರು ಮಾಡಿದ್ದೀವಿ, ನೀರೇ ಬಿಡಲ್ಲ ಇನ್ನು. ಇವಾಗ ನೀರೇ ಬಿಡಲ್ಲ ಇನ್ನು. ಅಂದರೆ ಇಡೀ ಗಿಡ ಎಲೆ ಎಲ್ಲ ಒಣಗಿ ಎಲೆ ಎಲ್ಲ ಉದುರೋದ ಮೇಲೆ ನಾವು ಕಟಿಂಗನ್ನು ಹಾಕ್ಸ್ತಕ್ಕಂಥದ್ದು. ಆಮೇಲೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಮತ್ತೆ ಬೇಸಾಯವನ್ನು ಪ್ರಾರಂಭ ಮಾಡ್ತೀವಿ. ಆವಾಗ ಹೊಡಿತಕ್ಕಂಥದ್ದು ಕಾಯಿ ಆಗ್ತದೆ, ಹೂವು ಬಿಟ್ಟು ಕಾಯಿ ಆಗ್ತದೆ.
ಬಿಡ್ತಕ್ಕಂಥ ಎಲ್ಲ ಹೂವು ಕೂಡ ಕಾಯಾಗಲ್ಲ. ನಿಮಗೆ ಒಂದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತಂದರೆ, ಕಡಲೆಕಾಯಿ ರೀತಿಯಲ್ಲಿ, ಅಂದರೆ ನಮ್ಮೇನು ಕಡಲೆ ಬೀಜ ಪೀನಟ್ ಬರುತ್ತಲ್ಲ, ಆ ಕಡಲೆಕಾಯಿ ರೀತಿಯಲ್ಲಿ ಇರ್ತಕ್ಕಂಥದ್ದು ಹೂವು ಮಾತ್ರ ಕಾಯಾಗುತ್ತೆ. ನಾರ್ಮಲ್ ಆಗಿರ್ತಕ್ಕಂಥ ಹೂವು ಇರ್ತಕ್ಕಂಥದ್ದು ಅದು ಕಾಯಾಗಲ್ಲ. ಸೊ ಅದನ್ನ ಐಡೆಂಟಿಫೈ ಮಾಡಿ ಹೂವನ್ನೆಲ್ಲ ತೆಗೆದಾಕಬೇಕು. ಬಟ್ ನಾವು ಬಿಡ್ತಕ್ಕಂಥ ಎಲ್ಲ ಹೂವನ್ನು ಕೂಡ ಗಿಡದಲ್ಲಿ ಬಿಡಬಾರ್ದು. ಮಿನಿಮಮ್ ಅಂದರೆ ಇವಾಗ ನಾವು ಒಂದು ಕಾಯಿನ ಅರ್ಧ kg ಬೆಳಿತೀವಿ, ಅಷ್ಟು ಸೈಜ್ ಮಾಡ್ತೀವಿ ಅಂತಂದರೆ ಒಂದು 50 ಕಾಯಿ ಬಿಟ್ಟರೆ ಸಾಕು, 25 kg ಬರುತ್ತೆ. ಇಲ್ಲ 60 ಕಾಯಿ ಬಿಟ್ಟರೆ ಒಂದು 30 kg ಅಷ್ಟು ಬರುತ್ತೆ. ಅಷ್ಟು ಕಾಯಿ ಮಾತ್ರ ಬಿಟ್ಕೊಳ್ಬೇಕು ನಾವು. ಇದು 100 ಕಾಯಿ ಬಿಡುತ್ತಿದ್ರಲ್ಲಿ ಅವೆಲ್ಲವೂ ಕೂಡ ಹೂ ಟೈಮಲ್ಲೇ ಮಗ್ಗು ಟೈಮಲ್ಲೇ ತೆಗೆದಾಕಬೇಕು. ತೆಗೆದಾಕೋದ್ರಿಂದ ಕ್ವಾಲಿಟಿ ಹಣ್ಣು ಬರುತ್ತೆ, ಅವಾಗ ರೇಟು ಕೂಡ ಕ್ವಾಲಿಟಿ ಬರುತ್ತೆ. ಇದಕ್ಕೆ ಒಳ್ಳೆ ಕಾಯಿ ಬಿಡ್ತಕ್ಕಂಥದ್ದು, ಗಿಡ ಇರ್ತಕ್ಕಂಥದ್ದು, ಒಳ್ಳೆ ಜಾತಿಯ ಸುಸಿ ತೆಗ್ತಕ್ಕಂಥದ್ದು ಅಂದರೆ ಜೈನ್ ಕಂಪ್ನಿದು. ಅದು ಕೃಷಿಯಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿದೆ. ಅದು ಇರತಕ್ಕಂಥದ್ರಲ್ಲಿ ಒಂದಿಷ್ಟು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿರ್ತಕ್ಕಂಥ ಕಂಪ್ನಿ ಜೈನ್ ಕಂಪ್ನಿ. ಆ ಜೈನ್ ಕಂಪ್ನಿಯ ನರ್ಸರಿ ಇರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ. ನಾವು ಇಲ್ಲೇ ಬುಕ್ ಮಾಡಿದ್ರೆ ಒಂದು ಏಜೆನ್ಸಿ ಇದೆ, ಚಿಕ್ಕಬಳ್ಳಾಪುರದಲ್ಲಿದೆ. ಆ ಏಜೆನ್ಸಿ ಅವ್ರಿಗೆ ಹೇಳಿದ್ರೆ ಅವ್ರು ಬುಕ್ ಮಾಡಿ ತರಿಸ್ಕೊಡ್ತಾರೆ ನಮಗೆ. ಅವ್ರಿಗೆ ನಾವೇನೋ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿಲ್ಲ. ಅವ್ರಿಗೆ ಹೇಳಿದ್ರೆ ಸಾಕು, ಬುಕ್ ಮಾಡಿ ಅಡ್ವಾನ್ಸ್ ಕೊಟ್ಟರೆ ಅವ್ರ ಗಾಡಿನೇ ಮಹಾರಾಷ್ಟ್ರದಿಂದ ಇಲ್ಲಿ ಬಂದು ಡೆಲಿವರಿ ಕೊಟ್ಟು ಹೋಗ್ತದೆ. ನಮಗೂ ಕೂಡ ಹಂಗೆ ತಂದು ಕೊಟ್ಟರು. ಬಟ್ ಗಿಡ ಹಾಕ್ತಕ್ಕಂಥವ್ರು ಕೂಡ ಯೋಚನೆ ಮಾಡಬೇಕು. ಜೈನ್ ಕಂಪ್ನಿಯ ರೇಟ್ 40 ರೂಪಾಯಿ 42 ರೂಪಾಯಿ ಅಷ್ಟೇ ಇದೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೇರಿ. ಬಟ್ ಕೆಲವು ದಳ್ಳಾಳಿಗಳು ಅದರಲ್ಲೂ ಕೂಡ 48 ರೂಪಾಯಿ 50 ರೂಪಾಯಿ ದುಡ್ಡನ್ನು ಇಟ್ಕೊಂಡು ಮಾರಾಟ ಮಾಡ್ತಕ್ಕಂಥವ್ರು ಇದ್ದಾರೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಜೈನ್ ಕಂಪ್ನಿಯ ನಂಬರನ್ನೇ ತಗೊಂಡು ಅವ್ರಿಗೆ ನೇರವಾಗಿ ಮಾತಾಡಿ, ಅಧಿಕೃತ ಏಜೆನ್ಸಿಯವ್ರಿಗೆ ಮಾತಾಡಿದ್ರೆ ಕಡಿಮೆ ರೇಟ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಸೊಸಿ ಸಿಗುತ್ತೆ. ಪ್ಯೂರ್ಲಿ ಕಡಲೆಕಾಯಿ ಥರ ಪೀನಟ್ ಥರ ಇದ್ರೆ ಮಾತ್ರ ಕಾಯಾಗತ್ತಿದು. ಇದು ಈ ರೀತಿ ಇರ್ತಕ್ಕಂಥದ್ದು ಕಾಯಾಗಲ್ಲ. ಇದು ವೇಸ್ಟ್. ಇದು ಹೂವು ಆಲ್ರೆಡಿ ಬಿದೋಗ್ಬಿಡುತ್ತದೆ. ಆಮೇಲೆ ಇನ್ನೊಂದು ಏನಂತಂದರೆ, 1 ವರ್ಷದವರೆಗೂ ಕೂಡ ಕಾಯಿಗೆ ಬಿಡಬಾರ್ದು. ಅಂದರೆ ಗಿಡ ಭಾಳ ಕ್ಲಿಯರಾಗಿ ಡೆವಲಪ್ಮೆಂಟ್ ಆಗಬೇಕು. ಡೆವಲಪ್ಮೆಂಟ್ ಆದರೆ ಮಾತ್ರ ಕ್ವಾಲಿಟಿ ಕಾಯಿ ಬರ್ಲಿಕ್ಕೆ ಸಾಧ್ಯ, ಮತ್ತು ಒಳ್ಳೆ ಈಲ್ಡ್ ಬರುತ್ತೆ. ಸೊ ನಾವು 1 ವರ್ಷ ಒಳಗಡೆ ಬೇಗ ಈಲ್ಡ್ಬೇಕು ಅಂತೇಳಿ ಮಾಡೋದ್ರಿಂದ ಸೊ ಅದಕ್ಕೆ ಏಜ್ ಆಗಿರಲ್ಲ. ಆ ಒಂದು ವರ್ಷ ಏಜ್ 12 ಮಂತ್ಸ್ ಬಿಟ್ಟು ಕಟಿಂಗ್ ಮಾಡಿಸಿದ್ರೆ ಸ್ಟಿಮ್ಮೆಲ್ಲ ದಪ್ಪ ಆಗಿರುತ್ತೆ, ಅವಾಗ ಕ್ವಾಲಿಟಿ ಕಾಯಿ ಬರುತ್ತೆ, ಒಳ್ಳೆ ರೇಟ್ ಸಿಗುತ್ತೆ ನಮಗೆ. ಹಾಂ, ಅದು ಬರ್ಸೋಕ್ಕಾದ್ರೆ ಶಕ್ತಿ ಬೇಕು, ಮತ್ತು ಕಾಯಲ್ಲಿ ಕಲರ್ ಬರಬೇಕು. ನೀವು ಸಣ್ಣ ಗಿಡದಲ್ಲೇ ಬಿಟ್ಬಿಟ್ರೆ ಅದು ಭಾಳ ಬೇಗ ಹೊರಟೋಗುತ್ತೆ. 2-3 ವರ್ಷಕ್ಕೆ ಗಿಡ ಹೊರಟೋಗ್ಬಿಡುತ್ತೆ. ಹಂಗೆ ಆಗಬಾರ್ದು. ಇವು ಕೂಡ ನೋಡಿ, ಇವಾಗೆಲ್ಲ ನೀವು ನೋಡ್ಬೋದು ಗಿಡದ ಹತ್ರ ಎಲ್ಲ ಗಿಡದ ತೆಗ್ಸ್ಬಿಟ್ಟಿದ್ದೀವಿ ನಾವು, ಎಲ್ಲ ತೆಗ್ಸಾಕಿದ್ದೀವಿ. ಈ ತಿಂಗಳು ಆದ್ರ ಮೇಲೆ ಇವಾಗ ನೀರು ನಿಲ್ಲಿಸಿದ್ದೀವಿ. ಈ ತಿಂಗಳು ಆದ್ಮೇಲೆ ಗಿಡ ಎಲ್ಲ ಫುಲ್ ಒಣಗ್ಬಿಡುತ್ತೆ, ಎಲೆ ಎಲ್ಲ ಬಿದೋಗುತ್ತೆ. ಅವಾಗ ಕಟಿಂಗ್ ಹಾಕ್ಸ್ತೀವಿ. ಆಮೇಲೆ ಬೇಸಾಯ ಮಾಡಿಸಿದ್ರೆ ಆಮೇಲೆ ನೆಕ್ಸ್ಟ್ ಬಿಡ್ತಕ್ಕಂಥದ್ದು ಮಾತ್ರ ಈಲ್ಡಿಗೆ ಬಿಡ್ತೀವಿ ನಾವು. ಅಂದರೆ 1 ವರ್ಷ ಕಟಿಂಗ್ ಹಾಕ್ಸಿದ್ರೆ, ಇದು ನಿಮಗೆಲ್ಲ ಗೊತ್ತಿರಲಿ, 180 ದಿವಸ ಕಟಿಂಗ್ ಹಾಕ್ಸಿದ್ರೆ 180 ದಿನಕ್ಕೆ ಅಂದರೆ ಕಾಯನ್ನು ಈಲ್ಡ್ ತೆಗಿತಕ್ಕಂಥದ್ದು 180 ದಿವಸ ಆಗುತ್ತೆ ನಾವು ಕಟಿಂಗ್ ಹಾಕ್ಸಿ. 1.5 ವರ್ಷ ಬೇಕು ಒಂದು ಕ್ರಾಪ್ ತಗೊಳ್ಳಿಕ್ಕೆ. ನಂತರ 2ನೇ ಬೆಳೆಗೆ ಮತ್ತೆ 1 ವರ್ಷನೇ ಸಾಕು. 1 ವರ್ಷ ಮತ್ತೆ 6 ತಿಂಗಳಾದ್ಮೇಲೆ ಇಮಿಡಿಯೇಟ್ ಆಗಿ ಇನ್ನು 6 ತಿಂಗಳಿಗೆ ಕಟಿಂಗ್ ಹಾಕ್ತೀವಿ. ಕ್ವಾಲಿಟಿಯ ಕಾಯನ್ನು ಬೆಳೆದ್ರೆ ರೈತರಿಗೆ ಹೇಳ್ತಕ್ಕಂಥ ಇದೇನು ಮಾರ್ಕೆಟಿಗೆ ತಗೊಂಡೋಗಿ ಮಾರಾಟ ಮಾಡಬೇಕು ಅಂತಿಲ್ಲ. ಇವತ್ತು APMC ಕಾಯ್ದೆಗೆ ತಿದ್ದುಪಡಿ ತಂದ ಮೇಲೆ ಇಂಡಿಯಾ ದೇಶದಲ್ಲೂ ಕೂಡ ಬೆಳೀತಕ್ಕಂಥ ಈ ರೀತಿಯ ಕ್ವಾಲಿಟಿ ಫ್ರೂಟ್ಸ್ಗಳೆಲ್ಲ ಕೂಡ ಹೊರದೇಶಗಳಿಗೆ ಹೋಗ್ತಾ ಇದೆ. ರಷ್ಯಾ, ಯುರೋಪಿಯನ್ ಕಂಟ್ರೀಸು, ಅಮೇರಿಕಾ, ಈ ಎಲ್ಲ ದೇಶಗಳಿಗೆ ಹೋಗ್ತಾ ಇರೋದ್ರಿಂದ, ಮತ್ತು ಹೆಚ್ಚು ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಸ್ವಲ್ಪ ಇದು ಅತಿ ಹೆಚ್ಚು ಬಾಂಗ್ಲಾದೇಶಕ್ಕೆ ಹೋಗ್ತಕ್ಕಂಥದ್ದು, ಗೊತ್ತಿಲ್ಲ ಅದು ಯಾಕೆ ಹೋಗುತ್ತೆ ಅಂತ. ಬಟ್ ಹೆಚ್ಚು ಬಾಂಗ್ಲಾದವರೇ ತಗೊಂಬಂದು ಇದನ್ನು ಹಾರ್ವೆಸ್ಟಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಆ ಕಾರಣಕ್ಕಾಗಿ ನಾವು ಮಾರ್ಕೆಟ್ಗೆ ಹೋಗಂಗೆಲ್ಲ ತೋಟಕ್ಕೆ ಬಂದು ಅವರೇ ತಗೊಳ್ತಾರೆ. ಒಳ್ಳೆ ಆದಾಯ ಬರ್ತಕ್ಕಂಥ ಬೆಳೆ ಇದು. ತಾವು ಯಾವ್ರೆ ಬೆಳಿಬೇಕು ಅಂತ ಇಚ್ಛೆ ಪಡ್ತಕ್ಕಂಥವ್ರು ನಮ್ಮ ತೋಟಕ್ಕೆ ಬಂದು ನೋಡ್ಬೋದು. ನಾವೊಂದು ಡೈರಿಯನ್ನು ಮೇಂಟೈನ್ ಮಾಡಿದ್ದೀವಿ. ಯಾವ ತಿಂಗಳಲ್ಲಿ ಯಾವ ದಿನಾಂಕದೊಂದು ಸಸಿಯನ್ನು ನಾಟಿ ಮಾಡಿದ್ವು, ಎಷ್ಟೆಷ್ಟು ದಿವಸಕ್ಕೆ ನಾವು ಔಷಧಿಯನ್ನು ಹೊಡೆದ್ವು, ಸಿಂಪಡಣೆಯನ್ನು ಮಾಡಿದ್ವು, ಎಷ್ಟು ದಿವಸಕ್ಕೆ ಬೇಸಾಯವನ್ನು ಮಾಡಿದ್ವು, ಈ ಕೊಟ್ಟಿಗೆ ಗೊಬ್ಬರ ಎಷ್ಟು kg ಹಾಕಿದ್ದೀವಿ, ಫರ್ಟಿಲೈಸರ್ ಎಷ್ಟು kg ಹಾಕಿದ್ದೀವಿ, ಎಲ್ಲವನ್ನು ಕೂಡ ಒಂದು ಡೈರಿ ಮೇಂಟೈನ್ ಮಾಡಿದ್ದೀವಿ. ಆ ಡೈರಿಯನ್ನು ನೋಡಿದ್ರೆ ಅವರು ಕೂಡ ಬೆಳಿಬೋದು, 100% ಭಾಳ ಈಸಿಯಾಗಿ ಬೆಳಿಬೋದು. ಆಮೇಲೆ ಹೆಚ್ಚು ಲೇಬರನ್ನು ಇದಕ್ಕೇನು ಡಿಪೆಂಡ್ ಆಗಬೇಕಾಗಿಲ್ಲ. ಮಿಷಿನರೀಸ್ ಬಂದಿದೆ ಇವಾಗೆಲ್ಲ. ಔಷಧಿ ಹೊಡಿಲಿಕ್ಕೆ ಮಿಷಿನರಿ ಬಂದಿದೆ, ಈ ದಿಬ್ಬ ತಳ್ಳಲಿಕ್ಕೆ ಮಿಷಿನರಿ ಬಂದಿದೆ, ಆಮೇಲೆ ನೀರು ಕಟ್ಟಬೇಕು ಹಾಯಿಸ್ಬೇಕಾದ್ರೆ ಡ್ರಿಪ್ ಬಂದಿದೆ ಇವಾಗೆಲ್ಲ. ಸೊ ಹಂಗಾಗಿ ಹೆಚ್ಚೇನು ಲೇಬರ್ಸ್ ಬೇಕಾಗಲ್ಲ. ನಾವಿವಾಗ ನೋಡಿ, ಇದಿಷ್ಟು 4.5 ಎಕರೆ ಜಾಗ ಬೇಸಾಯ ಕೂಡ ನನ್ನ ಅಣ್ಣ ಮತ್ತು ನನ್ನ ತಮ್ಮಂದಿರು ಫ್ರೀ ಇದ್ದ ಟೈಮಲ್ಲಿ ಮಾಡ್ತಿರ್ತಕ್ಕಂಥ ನಾವೆಲ್ಲ ಕೂಡ ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ. ನಾನು ಲಾಯರ್ ವೃತ್ತಿ ಮಾಡ್ತಾಯಿದ್ದೀನಿ. ನನ್ನ ಅಣ್ಣ ಚೇರ್ಮನ್ ಆಗಿದ್ದಾರೆ, ಇಲ್ಲಿ ಪಂಚಾಯತಿ ಚೇರ್ಮನ್ ಆಗಿದ್ದರು, ಅವ್ರು ರಾಜಕಾರಣ ಮಾಡ್ತಾರೆ. ನನ್ನ ತಮ್ಮ ಮೇಸ್ಟ್ರಾಗಿದ್ದರು, ಅವ್ರದ್ದು ಅಂಗಡಿ ಇದೆ. ಸೊ ಮಿಡ್ಲಲ್ಲಿ ರಜಾ ಇರೋ ಟೈಮಲ್ಲೇ ಈ ತೋಟ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲ. ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ತೋಟ ಮಾಡ್ತೀವಿ. ಇದಲ್ಲದೆ ನಾವು ಬಾಳೆ ಕೂಡ ಹಾಕಿದ್ದೀವಿ, 4 ಎಕರೆ ಬಾಳೆ ಕೂಡ ಹಾಕಿದ್ದೀವಿ.
ಏಲಕ್ಕಿ ಬಾಳೆ ಭಾಳ ಚೆನ್ನಾಗಿ ಬಂದಿದೆ. ಅಂದರೆ ನಮಗೆ ಎಷ್ಟೇ ಹೊರಗಡೆ ದುಡಿದ್ರೂ ಕೂಡ ನಮಗೆ ತೋಟದಲ್ಲಿರ್ತಕ್ಕಂಥ ನೆಮ್ಮದಿ ಮತ್ತು ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ. ನಾವು ಇನ್ನಷ್ಟಲ್ಲ, ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ವ್ಯವಸಾಯ ಮಾತ್ರ ಬಿಡಲ್ಲ ನಾವು. ಇದು ನಮ್ಮ ತೋಟ ಇರ್ತಕ್ಕಂಥದ್ದು ಬೆಂಗಳೂರು ನಗರ ಜಿಲ್ಲೆ, ಯಲಹಂಕ ತಾಲೂಕು, ಹೆಸರುಘಟ್ಟ ಹೋಬಳಿ. ಯಲಹಂಕ ಟು ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗ್ಬೇಕಾದ್ರೆ ಟೋಲ್ ಇದೆ. ಆ ಟೋಲ್ ಪಕ್ಕದಲ್ಲಿ ಕಡತನ ಮಲೆ ಅಂತೇಳಿ ಊರು, ಒಂದು ಹಳ್ಳಿ ಹತ್ರ ಬಂದು ಯಾರೇ ಕೂಡ ತೋಟ ರಾಮಣ್ಣವ್ರ ತೋಟ ಯಾವುದು ಅಂತ ಕೇಳಿದ್ರೆ ತೋರಿಸ್ತಾರೆ. ರೋಡ್ ಸೈಡಾಗಿರ್ತಕ್ಕಂಥ ಯಾರೇ ಬಂದು ಹೇಳಿದ್ರು ಕೂಡ ಖಂಡಿತವಾಗಿ ಮಾಹಿತಿಯನ್ನು ಕೊಡ್ತೀವಿ. ಅವ್ರು ಬೆಳಿಲಿಕ್ಕೆ ಏನೆಲ್ಲ ಪ್ರೋತ್ಸಾಹ ಕೊಡಬೇಕೋ ಅದೆಲ್ಲವೂ ಕೂಡ ಮಾಡಿಕೊಡ್ತೀವಿ ನಾವು.